ಕಾಡಿನಿಂದ ಸೌದೆ ತರುವ ಹೊತ್ತಿನಲ್ಲಿ ಬಿದ್ದು ಬೆನ್ನು ಮೂಳೆ ಮುರಿದು ಸಾವು ಬದುಕಿನೊಂದಿಗೆ ಹೋರಾಡುತ್ತಿರುವ ಸುಳ್ಯದ ಬೆಳ್ಳಾರೆ ಕಲ್ಮಡ್ಕದ ವಿಜಯಲಕ್ಷ್ಮಿಯವರನ್ನ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಚಿಕಿತ್ಸೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಕಾಡಿನಿಂದ ಸೌದೆ ತರುವ ಹೊತ್ತಿನಲ್ಲಿ ಬಿದ್ದು ಬೆನ್ನು ಮೂಳೆ ಮುರಿದು ಸಾವು ಬದುಕಿನೊಂದಿಗೆ ಹೋರಾಡುತ್ತಿದ್ದ ಬೆಳ್ಳಾರೆ ಕಲ್ಲಡ್ಕದ ವಿಜಯಲಕ್ಷ್ಮಿ ಅವರನ್ನು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನಗರದ ಎಜೆ ಆಸ್ಪತ್ರೆಯಲ್ಲಿ ರವಿವಾರ ಭೇಟಿ ಮಾಡಿ ಚಿಕಿತ್ಸೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮಾಧ್ಯಮಗಳಲ್ಲಿ ಬಂದ ವರದಿಯನ್ನು ನೋಡಿ ನಿಜಕ್ಕೂ ಮನ ಕರಗಿದೆ. ಇಂತಹ ನೂರಾರು ಕುಟುಂಬಗಳಿವೆ. ತಂದೆ ಇಲ್ಲದ ಈ ಇಬ್ಬರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದಾದರೂ ಹೇಗೆ? ತಾಯಿ ಬಿದ್ದು ಏಳಲಾಗದ ಸ್ಥಿತಿಯಲ್ಲಿದ್ದಾರೆ. ಅಲ್ಲಿನ ಸ್ಥಳೀಯರು ಮಾನವೀಯತೆ ಮೆರೆದು ಆಸ್ಪತ್ರೆಗೆ ದಾಖಲಿಸುವ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಜೆ ಆಸ್ಪತ್ರೆಯವರು ವೈದ್ಯರು ಚಿಕಿತ್ಸೆಯನ್ನು ಉಚಿತವಾಗಿ ಮಾಡುವ ಭರವಸೆ ನೀಡಿದ್ದಾರೆ. ಅವರೆಲ್ಲರನ್ನೂ ಅಭಿನಂದಿಸುತ್ತೇನೆ. ಚಿಕಿತ್ಸೆಗೆ ಅಗತ್ಯವಾಗಬಹುದೆಂಬ ಕಾರಣದಿಂದ 50,000 ರೂಪಾಯಿಯನ್ನು ತಾನು ಆಸ್ಪತ್ರೆಗೆ ಕಟ್ಟಿದ್ದೇನೆಂದು ಕುಮಾರಸ್ವಾಮಿ ಹೇಳಿದರು. ರಾಜಕೀಯದಲ್ಲಿರುವ ನಮಗೆ 108 ಕಾರ್ಯಗಳಿರುತ್ತದೆ. ಆದರೆ ಇಂತಹ ಬಡಜನರಿಗೆ ಮಾನವೀಯತೆ ತೋರುವುದು ಕೂಡ ನಮ್ಮ ಕರ್ತವ್ಯ ಎಂದಿದ್ದಾರೆ. ರಾಜ್ಯ ಸರ್ಕಾರ ಸೀರೆ ಹಂಚುವ ಕಾರ್ಯ ಮಾಡುತ್ತಿದೆ. ಇದಕ್ಕಾಗಿ ಸುಮಾರು 50 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಅದಕ್ಕಿಂತ ಈ ರೀತಿಯ ಬಡ ಕುಟುಂಬಗಳಿಗೆ ನೆರವಾಗುವ ಶಾಶ್ವತ ಕಾರ್ಯಕ್ರಮಗಳನ್ನು ರೂಪಿಸಿದರೆ ಒಳ್ಳೆಯದು. ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಒಳ್ಳೆಯ ಯೋಚನೆ ಮಾಡಲಿ ಎಂದರು. ಬಿಜೆಪಿಯ ತತ್ವ, ಆರ್ಎಸ್ಎಸ್ನ ಮೌಲ್ಯ, ವೀರಶೈವ ಸಮಾಜದ ಗೌರವವನ್ನು ಮಣ್ಣುಪಾಲು ಮಾಡಿರುವ ಹಾಗೂ ಲೋಕಾಯುಕ್ತರ ವಿರುದ್ಧ ಸಮರ ಸಾರಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಜನತೆ ಧ್ವನಿ ಎತ್ತಬೇಕು ಎಂದು ಕೇಂದ್ರದ ಮಾಜಿ ಸಚಿವ ಬಿ. ಜನಾರ್ದನ ಪೂಜಾರಿ ಹೇಳಿದ್ದಾರೆ. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜನಾರ್ದನ ಪೂಜಾರಿ ಅವರು, ಭೂ ಹಗರಣದಲ್ಲಿ ಸಿಕ್ಕಿಬಿದ್ದಿರುವ ಯಡಿಯೂರಪ್ಪ ಜೈಲಿಗೆ ಹೋಗುವ ಭಯದಿಂದ ತನಿಖೆಯನ್ನು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಲೋಕಾಯುಕ್ತ ಎನ್. ಸಂತೋಷ್ ಹೆಗ್ಡೆ ಇರುವಾಗಲೂ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ಕೈಗೆ ನೀಡಿದರು. ಜೊತೆಗೆ ಪ್ರಾಮಾಣಿಕ ಲೋಕಾಯುಕ್ತರಿಗೆ ಚಿತ್ರಹಿಂಸೆ ನೀಡಿ ಮಾನಸಿಕ ಸ್ಥೈರ್ಯ ಕುಗ್ಗಿಸುತ್ತಿದ್ದಾರೆ. ಭ್ರಷ್ಟಾಚಾರವನ್ನು ಪೋಷಿಸುವ ಸಲುವಾಗಿ ಲೋಕಾಯುಕ್ತರಿಗೆ ಚಿತ್ರಹಿಂಸೆ ನೀಡುವ ಮುಖ್ಯಮಂತ್ರಿ ಮತ್ತು ಶಾಸಕರ ವಿರುದ್ಧ ಬಾರ್ ಕೌನ್ಸಿಲ್, ಶಿಕ್ಷಕರು ಸೇರಿದಂತೆ ಎಲ್ಲ ಜಾತಿ ಧರ್ಮಗಳ ಪ್ರಜ್ಞಾವಂತ ನಾಗರಿಕರು ಎಚ್ಚೆತ್ತುಕೊಂಡು ಪ್ರತಿಭಟನೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಚುನಾವಣೆ ವೇಳೆ ಹಣ ಹೆಂಡ ಹಂಚಿ ಶಾಸಕರು ಸಚಿವರನ್ನು ಗೆಲ್ಲಿಸಿರುವ ಬಿಜೆಪಿ ಚುನಾವಣೆ ಬರುತ್ತಿದ್ದಂತೆ ಸೀರೆ ಹಂಚುತ್ತಿದೆ. ಸೀರೆ ಹಂಚುವಾಗ ತನ್ನ ಮತ್ತು ಮಕ್ಕಳ ಪರವಾಗಿ ಪ್ರಾರ್ಥಿಸುವಂತೆ ಸಿಎಂ ಗೋಗರೆಯುತ್ತಿದ್ದಾರೆ. ತನ್ನ ವಿರುದ್ಧ ಆರೋಪ ಮಾಡುವವರನ್ನು ನಿರ್ನಾಮ ಮಾಡುತ್ತೇನೆ ಎಂದು ಶಪಥ ಹಾಕುತ್ತಿದ್ದಾರೆ. ಸಿಎಂ ಪ್ರಾಮಾಣಿಕ ಎಂದಾದರೆ ಲೋಕಾಯುಕ್ತ ತನಿಖೆಗೆ ಹೆದರುವುದೇತಕ್ಕೆ ಎಂದು ಪ್ರಶ್ನಿಸಿದರು. ಲೋಕಾಯುಕ್ತರಿಗೆ ಪರಮಾಧಿಕಾರ ಕೊಡುವುದಾಗಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಈಗ ಪರಮಾಧಿಕಾರ ಬಿಟ್ಟು ಅಧಿಕಾರ ಮೊಟಕುಗೊಳಿಸುತ್ತಿದೆ. ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ರಾಜೀನಾಮೆ ಕೊಟ್ಟಾಗ ದೂರವಾಣಿ ಕರೆ ಮಾಡಿ ಮನವೊಲಿಸಿದ್ದ ಎಲ್.ಕೆ. ಅಡ್ವಾಣಿ ಎಲ್ಲಿದ್ದಾರೆ? ಹಾಗಾದರೆ ಪೊಲೀಸ್ ಪೇದೆ ಆರ್ಟಿಒವನ್ನು ಹಿಡಿಯಲು ಮಾತ್ರ ಲೋಕಾಯುಕ್ತ ಇರುವುದಾ ಎಂದು ಪೂಜಾರಿ ಕೇಳಿದರು. ಬಿಜೆಪಿ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬ ಹಾಗೂ ಸಚಿವರು, ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿರುವುದನ್ನು ಮಾಧ್ಯಮದವರು ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ. ಇದು ಕಾಂಗ್ರೆಸ್ಗೂ ಎಚ್ಚರಿಕೆ ಗಂಟೆ. ಹಾಗಾಗಿ ಅಕ್ರಮ ವ್ಯವಹಾರ ಮಾಡಬೇಡಿ. ಈಗ ಮಾಧ್ಯಮ ಬಲಶಾಲಿ, ಅಕ್ರಮ ಪತ್ತೆ ಹಚ್ಚುತ್ತದೆ. ನೀವು ಕೂಡ ಸಿಕ್ಕಿಬಿದ್ದೀರಿ ಜೋಕೆ ಎಂದು ಜನಾರ್ದನ ಪೂಜಾರಿ ಎಚ್ಚರಿಸಿದರು. ನನಗೆ ನನ್ನನ್ನು ಆರಿಸಿ ಕಳಿಸಿದ್ದಾರೆ ಕರ್ನಾಟಕದ ಜನತೆ. 6 ಕೋಟಿ ಜನರು ಕೂಡ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಈ ಮಾತನ್ನು ಕೂಡ, ಉದ್ದಟತನದ ಮಾತನ್ನು ಕೂಡ ಹೇಳಿಕೊಂಡು ಜನರನ್ನ ಮಂಕುಗೊಳಿಸುವಂತಹ ಪ್ರಯತ್ನವನ್ನ ಬಹಳ ಇರುಸಾಗಿ ಮಾಡಿಕೊಂಡು ಬರ್ತಿದ್ದಾರೆ. ಇವರಿಗೆ ಜನಮತ ಸಿಗಲಿಲ್ಲ. ಆದ್ದರಿಂದಲೇ ಬೇರೆ ಪಾರ್ಟಿಯ ಶಾಸಕರನ್ನ ಖರೀದಿ ಮಾಡಿ ಕಮಲದ ಆಪರೇಷನ್ ಅನ್ನ ಮಾಡಿ ಪ್ರಜಾಪ್ರಭುತ್ವಕ್ಕೆ ಅದನ್ನು ಕೊಡುವಂತ ಪ್ರಾರಂಭವನ್ನ ಮಾಡಿದರು. ಕಾಂಗ್ರೆಸ್ ಪ್ರಮುಖರಾದ ಹರಿಕೃಷ್ಣ ಬಂಟ್ವಾಲ್, ಸುರೇಶ್ ಬಲ್ಲಾಳ್, ಕಳ್ಳಿಗೆ ತಾರನಾಥ ಶೆಟ್ಟಿ, ಅರುಣ್ ಕುವೆಲ್ಲೋ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.